ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 8 ಕರ್ಣನ ಪಾತ್ರದ ಪರಿಚಯದ 3ನೆಯ ಭಾಗ. ರಾಜಕೀಯ ದಿಕ್ಕು ತಪ್ಪಿದ್ದನ್ನು ಕರ್ಣ ಸರಿಪಡಿಸಿಕೊಳ್ಳುವ ಅವಕಾಶ ಬಂದರೂ ಅವನು ಮೊದಲು ಹಿಡಿದ ದಿಕ್ಕನ್ನು ಬಿಡಲಿಲ್ಲ. ಇದೇ ಅವನ ದುರಂತ. ಶ್ರೀಕೃಷ್ಣ ಅರಮನೆಗೆ ರಾಯಭಾರಕ್ಕೆ ಬಂದ ಪ್ರಸಂಗದಲ್ಲಿ ಇದು ವ್ಯಕ್ತ. ಕೌರವರು ರಾಜಿಗೆ ಬಂದಾರೆಂದು ಶ್ರೀಕೃಷ್ಣ ನಿರೀಕ್ಷಿಸಿರಲಿಲ್ಲ. ಯುದ್ಧ ಅನಿವಾರ್ಯವೆಂದು ಎಲ್ಲರಿಗೂ ಅನ್ನಿಸಿತ್ತು, ಶ್ರೀಕೃಷ್ಣನಿಗೂ ಸಹ. ಧೃತರಾಷ್ಟ್ರನಿಗೆ ಪಾಂಡವ ರಾಜ್ಯವನ್ನು ಹಿಂದಿರುಗಿಸುವ ಉದ್ದೇಶವೇ ಇರಲಿಲ್ಲ. ಸಂಜಯನೊಡನೆ ಅದನ್ನು ಹೇಳಿ ಕಳುಹಿಯಾಗಿತ್ತು. 5 ಹಳ್ಳಿಯನ್ನೂ ಕೊಡುವ ಪ್ರಶ್ನೆಯೇ ಇರಲಿಲ್ಲ ಎಂದಾಗಿತ್ತು. ಸಂಧಾನ ಮತ್ತೆ ಏಕೆ ಎಂಬ ಪ್ರಶ್ನೆಗೆ ಶ್ರೀಕೃಷ್ಣನೇ ಹೇಳುತ್ತಾನೆ, ನಾವು ಹೇಳಲಿಲ್ಲ ಎಂಬ ಮಾತು ನಾಳೆ ಬೇಡ, ಅವಾಚ್ಯಾಸ್ತು ಭವಿಷ್ಯಾಮಹ ಎಂದು. ಕೊನೆಯ ಯತ್ನವಾಗಿ ತಾನೇ ಸ್ವಪ್ರೇರಣೆಯಿಂದಲೇ ಕೌರವ ಸಭೆಗೆ ಬರುತ್ತಾನೆ. ಕೌರವರು ತಮ್ಮ ಕೊನೆಯ ಎಚ್ಚರಿಕೆಗೆ ಕಿವಿಗೊಟ್ಟರಂತೂ ಸರಿ, ಇಲ್ಲವಾದರೆ ಅವರದೇ ಮೂರ್ಖ ಮೊಂಡು ವಾದವೆಂದು ಜಗತ್ತಿನಲ್ಲೆಲ್ಲ ತಿಳಿಯಲಿ ಎಂಬುದು 2ನೆಯ ಉದ್ದೇಶ. ಅದಕ್ಕೆಂತಲೇ ಅಲ್ಲಲ್ಲಿ ತಂಗುತ್ತಾ ಆಧರಿಸುವ ಜನಸಂದಣಿಯನ್ನು ಸಂತೈಸುತ್ತಾ ನಿಧಾನವಾಗಿ ಹಸ್ತಿನಾವತಿಗೆ ಬಂದುದು. 3ನೆಯ ಉದ್ದೇಶ ತಾನು ಪಾಂಡವರ ಧರ್ಮ ಪಕ್ಷದ ಕಡೆಗೆ ಇರುವುದನ್ನು ಸ್ಪಷ್ಟ ತೋರಿಸಿ ಭೀಷ್ಮ ದ್ರೋಣರ ತಾಟಸ್ಥ್ಯವನ್ನು ಮುರಿಯಲು ಯತ್ನಿಸುವುದು. ಇದೂ ಆಗಲಿಲ್ಲ. ಅವರು ದುರ್ಯೋಧನ ಕಡೆಯೇ ಎಂಬುದು ವಿದುರನಿಂದ ತಿಳಿದು ಅವರಲ್ಲಿಯೂ ಊಟ ಮಾಡದೆ ದುರ್ಯೋಧನನಂತೆ ಅವರೂ ದ್ವೇಷವರ್ಗವೆಂದು ಬಾಯಿಬಿಟ್ಟು ಹೇಳಿಯಾಯಿತು. ದ್ವಿಷದನ್ನಂ ನ ಭೋಕ್ತವ್ಯಂ. ಶ್ರೀಕೃಷ್ಣನನ್ನೇ ಕಟ್ಟಿಹಾಕುವ ದುಷ್ಟಯತ್ನವೇ ನಡೆಯಿತು. ಕರ್ಣನ ಪಾತ್ರವೂ ಈ ಆಲೋಚನೆಯಲ್ಲಿತ್ತು. ಶ್ರೀಕೃಷ್ಣನು ವಿಶ್ವರೂಪ ತೋರಿಸಿ ಸಭೆಯಿಂದ ಹೊರನಡೆದು ಯುದ್ಧದ ಅನಿವಾರ್ಯತೆಯನ್ನು ನೆನೆದು ತಡೆಯಲಾಗುವುದಕ್ಕೆ ತುಂಬ ಪರಿತಪಿಸಿದ. ವ್ಯರ್ಥ ರಕ್ತ ಸುರಿಸುವುದನ್ನು ಶ್ರೀಕೃಷ್ಣನ ನೀತಿಯಾಗಿರುವುದಿಲ್ಲ. ಕಂಸನನ್ನು ಕೊಂದಾಗಲೂ ಇದು ವ್ಯಕ್ತ. ಎಲ್ಲಿ ಚಿಕಿತ್ಸೆ ಬೇಕೋ ಅಷ್ಟೇ ಅವನ ರಾಜಕಾರಣ. ಜರಾಸಂಧ ವಧೆಯಲ್ಲೂ ಅಷ್ಟೇ. ರಾಷ್ಟ್ರದಲ್ಲಿ ಅಂತರ್ಯುದ್ಧ, ಸಿವಿಲ್ ವಾರ್ ಎಲ್ಲೆಲ್ಲೂ ನಡೆಸಗೊಡದ ಕೃಷ್ಣ ಬಲು ಚತುರ. ದುರ್ಯೋಧನನೊಬ್ಬನನ್ನು ಮುರಿದಿದ್ದರೆ ಎಲ್ಲ ಸಮವಾಗುತ್ತಿತ್ತು. ಅದಕ್ಕೆ ಎಲ್ಲರ ಒತ್ತಡವನ್ನೂ ಹಾಕಿಸಿಯೂ ಆಯಿತು. ಅವನನ್ನು ಕೈಕಾಲು ಕಟ್ಟಿ ಯುಧಿಷ್ಠಿರನಿಗೊಪ್ಪಿಸುವ ಮಾರ್ಗವನ್ನು ಸಭೆಯಲ್ಲಿ ಶ್ರೀಕೃಷ್ಣ ಮಾಡಿಸಿದ್ದ. ಗಾಂಧಾರಿ ಇದಕ್ಕೊಪ್ಪಿದ್ದಳು. ಧೃತರಾಷ್ಟ್ರನ ಮೇಲೆ ಭೀಷ್ಮ ದ್ರೋಣ ವಿದುರರ ಒತ್ತಡ ಇನ್ನೇನು ಬೀಳುವುದರಲ್ಲಿ. ದುಶ್ಯಾಸನನ ಸೂಚನೆಯಂತೆ ದುರ್ಯೋಧನ ಕರ್ಣನೊಡನೆ ಸಭಾತ್ಯಾಗ ಮಾಡಿ ಶಕುನಿಯಾದಿ ಈ 4 ಸಂಚು ನಡೆಸಿ ಅದೇ ಕೃಷ್ಣನನ್ನು ಬಂದಿ ಮಾಡಿ ಕಾರಾಗೃಹದಲ್ಲಿಡಲು ಯೋಚಿಸಿದ್ದರು. ಇದಕ್ಕೆ ಒಳಗಾದ ಕರ್ಣ ಧರ್ಮಿಷ್ಠನೇ. ಮರುದಿನದ ಘಟನೆಯಲ್ಲಿ ಶ್ರೀಕೃಷ್ಣ ಕರ್ಣನನ್ನು ಏಕಾಂತವಾಗಿ ಸಂಧಿಸುತ್ತಾನೆ. ತನ್ನ ರಥದಲ್ಲಿ ಕರ್ಣನನ್ನು ಕೂಡಿಸಿಕೊಂಡು ಸಾತ್ಯಕಿಯೊಡನೆ ಊರಾಚೆ ಬಹುದೂರ ಹೋಗುತ್ತಾನೆ. ಬಹುಕಾಲ ಕರ್ಣನಿಗೆ ಬುದ್ಧಿ ಹೇಳುತ್ತಾನೆ. ಹಿಂದೆ ಮುಂದೆ ಸುಸಂದರ್ಭಬದ್ಧವಾಗಿ ತರ್ಕಯುಕ್ತವಾದ, ಸಾಮಾನ್ಯವಾಗಿ ಮೃದುವೂ ಒಮ್ಮೊಮ್ಮೆ ತೀಕ್ಷ್ಣವೂ ಪ್ರಿಯವೂ ಧರ್ಮಯುಕ್ತವೂ ಸತ್ಯವೂ ಹೃದಯಕ್ಕೆ ತಂಪೂ ಆದ ಈ ಮಾತುಗಳನ್ನು ವ್ಯಾಸರು ಮನೆ ಬಿಚ್ಚಿ ಕೊಂಡಾಡಿದ್ದಾರೆ. ಈ ಮಾತುಗಳ ತಾತ್ಪರ್ಯ ಇಷ್ಟು. ಕನ್ಯೆಯೊಬ್ಬಳು ವಿವಾಹ ಪೂರ್ವದಲ್ಲಿ ಮಗುವನ್ನು ಹಡೆದರೆ ಆಗ ಅವನು ಕಾನೀನನೆನಿಸಿದರೂ ಅವಳಿಗೆ ಮುಂದೆ ಕೈ ಹಿಡಿಯುವ ಧರ್ಮಪತಿಯೇ ಈಗ ಆ ಮೊದಲ ಕಾನೀನನಿಗೂ ತಂದೆ ಆಗುವುದು ಶಾಸ್ತ್ರಸಿದ್ಧ. ಆದ್ದರಿಂದ ಕರ್ಣನು ಪಾಂಡುಪುತ್ರನೇ ಸರಿ. ಕೇವಲ ಸೂರ್ಯಪುತ್ರನಲ್ಲ, ಉಳಿದ ಪಾಂಡವರಂತೆ
ದೈವ ನಿಯೋಗದಲ್ಲಿ ಜನಿಸಿದರೂ ಪಾಂಡವತ್ವಕ್ಕೆ ಚ್ಯುತಿಯಿಲ್ಲ. ಕರ್ಣನು ಕುಂತಿಯ ಚೊಚ್ಚಲ ಮಗ. ಅವನೀಗ ಚಕ್ರವರ್ತಿಯಾಗಲು ಒಡಂಬಟ್ಟರೆ ಈ ಅನವಶ್ಯ ಯುದ್ಧ ತಪ್ಪೀತು. ದುರ್ಯೋಧನನಿಗೆ ಕರ್ಣನಲ್ಲಿ ನಿಜವಾದ ಅಭಿಮಾನ ಇದ್ದರೆ ಅಂದು ಅಂಗರಾಜ್ಯ ಕೊಟ್ಟದ್ದು ಶುದ್ಧ ಸ್ನೇಹದಿಂದಾದರೆ ಈಗ ಕರ್ಣನಿಗೆ ಸಾಮ್ರಾಜ್ಯಾಭಿಷೇಕವಾಗಬೇಕಾದಾಗ ಅವನು ಆಕ್ಷೇಪಿಸಬಾರದು, ನಿಜವಾಗಿ ಆನಂದಿಸಿ ಕುಣಿಯಬೇಕು. ಪಾಂಡವರಂತೂ ಧರ್ಮಿಷ್ಠರು. ಕರ್ಣನೊಡನೆ ತಮ್ಮ ಸೋದರತ್ವ ತಿಳಿದರೆ ಅವನ ಅಭಿಷೇಕಕ್ಕೆ ಖಂಡಿತ ಆಕ್ಷೇಪಿಸಲಾರರು. ಶ್ರೀಕೃಷ್ಣ ಅವರಿಗಿನ್ನೂ ಇದನ್ನು ತಿಳಿಸಿಲ್ಲವಾದರೂ ತಿಳಿಸಿ ಅವರ ಮನವೊಲಿಸುವ ಧೈರ್ಯ ಅವನಿಗುಂಟು. ಈ ಜನಹಿತ ದೃಷ್ಟಿಯ ಕುಲಹಿತ ಸೂಚನೆಗೆ ಕರ್ಣ ಒಪ್ಪಬೇಕು ಎಂಬುದು ಶ್ರೀಕೃಷ್ಣನ ಆಗ್ರಹ. ಇದನ್ನು ಪ್ರಸ್ತಾಪಿಸಿದ ಶ್ರೀಕೃಷ್ಣ ನಿಜವಾಗಿಯೇ ಹೃದಯಪೂರ್ವಕವಾಗಿಯೇ ಈ ಸೂಚನೆಯನ್ನು ಇಟ್ಟಿದ್ದ. ಅದರಲ್ಲಿ ಕಪಟವೇನೂ ಇರಲಿಲ್ಲ. ಕರ್ಣ ಹೃದಯ ಛೇದನದ ಉದ್ದೇಶ ಇಲ್ಲಿರಲಿಲ್ಲ. ನಿಜವಾದ ಸಂಧಿಯೇ ಬೇಕಿತ್ತು. ಕರ್ಣ ಬುದ್ಧಿವಂತನಿದ್ದಿದ್ದರೆ ಈ ಸೂಚನೆಗೆ ಒಪ್ಪಬೇಕಿತ್ತು. ದುರ್ಯೋಧನನೇನು ತಿಳಿದುಕೊಳ್ಳುವನು ಎಂಬ ಅಳುಕು ಕೇವಲ ನನ್ನಿಯ ವಿಷಯವಲ್ಲ. ತಾನು ಪಾಂಡುಪುತ್ರನೆಂಬ ಕುಂತಿ ಪುತ್ರನೆಂಬ ವಿಷಯ ಮೊದಲೇ ಶ್ರೀಕೃಷ್ಣ ತಿಳಿಸುವ ಮೊದಲೇ ತನಗೆ ಗೊತ್ತಿತ್ತೆಂದು ಕರ್ಣ ಹೇಳುತ್ತಾನೆ. ಶ್ರೀಕೃಷ್ಣ ಹೇಳಿದ್ದು ನಿಜವಾದ ಪ್ರೀತಿಯಿಂದ, ಸ್ನೇಹದಿಂದ, ಪ್ರಣಯದಿಂದ, ಶ್ರೇಯಸ್ಸಿನ ದೃಷ್ಟಿಯಿಂದ ಎಂಬುದನ್ನೂ ಒಪ್ಪುತ್ತಾನೆ. ಕುಮಾರವ್ಯಾಸ ಇದನ್ನೆಲ್ಲ ತಿರುವು ಮುರುವಾಗಿಸಿ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ ಎಂದುದ್ಗರಿಸಿ ಶ್ರೀಕೃಷ್ಣನನ್ನು ಹೃದಯ ಶೂನ್ಯ ರಾಜಕಾರಣಿಯನ್ನಾಗಿಸಿರುವ ಅತಿರೇಕದ ಚಿತ್ರವೇ ಕನ್ನಡಿಗರ ಹೃದಯದಲ್ಲಿರುವುದು ನಮ್ಮ ದೌರ್ಭಾಗ್ಯ. ಕರ್ಣನ ಮೂಲವಾಣಿಯನ್ನು ಕೇಳಿ. ಅಸಂಶಯಂ ಸೌಹೃದಾನ್ಮೇ ಪ್ರಣಯಚ್ಛಾತ್ತ ಕೇಶವ ಸಖ್ಯೇನ ಚೈವ ವಾಷ್ಣೇಯ ಶ್ರೇಯಸ್ಯ ಮತಯೈವ ಚ ಸರ್ವಂಚೈವಾಭಿಜಾನಾಮಿ ಪಾಂಡೋಃ ಪುತ್ರಾಸ್ಮಿ ಧರ್ಮತಃ ನಿಶ್ಚಯಾತ್ ಧರ್ಮಶಾಸ್ತ್ರಾಣಾಂ ಯಥಾತ್ವಂ ಕೃಷ್ಣ ಮನ್ಯಸೆ. ಅಂದರೆ ಬಹು ಹಿಂದೆಯೇ ಕರ್ಣನಿಗೆ ತಾನು ಕುಂತಿಪುತ್ರನೆಂದು ತಿಳಿದಿತ್ತು. ಅದು ಯಾವಾಗ ಎಂಬುದನ್ನು ಹೇಳುವುದು ಕಷ್ಟ. ದ್ರೌಪದಿಯ ಸ್ವಯಂವರದಾಚೆ ಇರಬೇಕು. ಅದಕ್ಕೂ ಮುಂಚೆಯಾಗಿದ್ದರೆ ಅಲ್ಲೇ ದ್ರೌಪದಿಗೆ ತಾನು ಸೂತ ಪುತ್ರನಲ್ಲವೆಂದು ಹೇಳಿ ಬಿಲ್ಲೆತ್ತುತ್ತಿದ್ದ. ಆದ್ದರಿಂದ ಆಗ ಗೊತ್ತಿರಲಿಲ್ಲ. ಗೋಗ್ರಹಣದ ನಂತರ ಯುದ್ಧ ಸಮೀಪಿಸುತ್ತಾ ಎಲ್ಲೋ ಗುಸುಗುಸು ಮಾತಿನಲ್ಲಿ ತಿಳಿದಿರಬೇಕು. ಅವನ ಸಾಕು ತಂದೆ ತಾಯಿಗಳು ಬಾಯಿ ತಪ್ಪಿ ಈ ಗುಟ್ಟು ಬಿಟ್ಟಿರುವುದೂ ಸಂಭವ. ಕುಂತಿ ಹೇಳಿರಲಿಕ್ಕಿಲ್ಲ. ಅವಳು ಹೇಳ ಹೋದದ್ದು ಆಮೇಲೆ. ಭೀಷ್ಮ ದ್ರೋಣ ವಿದುರರಿಗಾರಿಗೂ ಇದು ಗೊತ್ತಿರಲಿಲ್ಲ. ಟಿವಿಯವರು ಭೀಷ್ಮನಿಗೆ ತಿಳಿದಿದ್ದಂತೆ ಹೇಳಿಸಿದುದಕ್ಕೆ ಮೂಲದಲ್ಲಿ ಆಧಾರವಿಲ್ಲ. ಹಾಗೆ ತಾನಾರೆಂದು ಮೊದಲೇ ತಿಳಿದಿದ್ದವನಿಗೆ ಶ್ರೀಕೃಷ್ಣ ಕಪಟ ಭೇದನ ಮಾಡಿದನೆಂಬುದು ಅಪ್ಪಟ ಸುಳ್ಳು. ಕರ್ಣ ಶ್ರೀಕೃಷ್ಣನನ್ನು ಆಕ್ಷೇಪ ಮಾಡಲಿಲ್ಲ. ಅದು ನಡೆಯುವುದು ಕುಮಾರವ್ಯಾಸನಲ್ಲಿ. ಕರ್ಣನ ವಾದವೇನು? ಮೊದಲನೆಯದಾಗಿ ತನ್ನ ಸಾಕು ತಂದೆ ತಾಯಿಯರನ್ನು ಈಗ ಪರಿತ್ಯಜಿಸುವುದು ಅಮಾನವೀಯ ಎಂದು. ಇದು ನಮ್ಮ ಹೃದಯಾಂತರಾಳವನ್ನು ಹೋಗುವ ಮಾತು. ತನ್ನ ಮಲಮೂತ್ರಗಳನ್ನು ಬಳಿದು ತಾಯಿಗಿಂತ ಹೆಚ್ಚು ಸೇವೆ ಮಾಡಿದ ರಾಧೆಯನ್ನೂ ತನ್ನ ತಂದೆ ಅಧಿರಥನನ್ನೂ ಹೇಗೆ ಬಿಡಲಿ ಎನ್ನುತ್ತಾನೆ. ಆಕೆಯ ಪಿಂಡಋಣ ತೀರಿಸಬೇಡವೇ? ತನಗೆ ವಸುಷೇಣನೆಂದು ಹೆಸರಿಟ್ಟು ಜಾತ ಕರ್ಮ ನಾಮಕರಣವನ್ನು ಮೊದಲು ಎಲ್ಲ ಸಂಸ್ಕಾರಗಳನ್ನೂ ಮಾಡಿ ಅದೇ ಜಾತಿಯ ಹೆಣ್ಣನ್ನೂ ತಂದು ವಿವಾಹ ಮಾಡಿಸಿದ್ದ ತಂದೆ, ಅವಳಲ್ಲಿ ಮಕ್ಕಳೂ ಮೊಮ್ಮಕ್ಕಳೂ ಹುಟ್ಟಿಯಾಯಿತು. ಅವನ ಪ್ರೀತಿ ಅದೇ ಜಾತಿಗೆ ಸಂದಿತು. ಸೂತಪುತ್ರನೆಂಬುದನ್ನು ಚುಚ್ಚು ಮಾತೆಂದು ಈಗ ಮರೆತಾಗಿತ್ತು.
ಆ ಜಾತಿ ಬಾಂಧವರನ್ನು ಮರೆಯುವುದೆಂತು? ಇದಕ್ಕೆ ಇಂದಿನ ನಾವು ಹೀಗೆಂದೆವು, ಕರ್ಣನನ್ನು ಈ ತಂದೆ ತಾಯಿಯನ್ನು ಬಿಡೆಂದು ಹೇಳಿದವರಾರು? ಅವನಿದ್ದ ಅರಮನೆಯಲ್ಲೇ ಇವರಿರುವುದಕ್ಕೆ ಆಕ್ಷೇಪವೇನಿತ್ತು? ಸೂತರು ಹೀನ ಜಾತಿಯವರಲ್ಲ ಎಂದು ಆಗಲೇ ಹೇಳಿದೆ. ಜಾತಿ ಬಾಂಧವರು ಅವನಿಗೆ ರಾಜ್ಯಾಭಿಷೇಕವಾಗಿದ್ದರೆ ಹಿಗ್ಗುತ್ತಿದ್ದರು. ನಮ್ಮ ಜಾತಿಯವರು ಮಂತ್ರಿಯಾದರು, ರಾಷ್ಟ್ರಪತಿಯಾದರು ಎಂದು ಈಗಲೂ ಹಿಗ್ಗುವ ಜಾತಿ ಬಾಂಧವರಿಲ್ಲವೇ? ಬ್ರಾಹ್ಮಣನಾಗಿ ಭಾರ್ಗವ ಗೋತ್ರದ ಪ್ರಚೇತಸನ 10ನೆಯ ಮಗನಾಗಿ ಹುಟ್ಟಿಯೂ ವಾಲ್ಮೀಕಿ ಹಲವು ವರ್ಷ ಬೇಡರ ಮಧ್ಯೆ ಬೆಳೆಯಲಿಲ್ಲವೇ? ಚಿಕ್ಕ ಮಗುವನ್ನು ಹದ್ದು ಕೊಕ್ಕಿನಿಂದ ಎತ್ತಿ ಒಯ್ದು ಬೇಡರ ಕೇರಿಯಲ್ಲಿ ಹಾಕಿ ಆ ಮಗುವಿಗೆ ತಿಳುವಳಿಕೆ ಬಂದಾಗ ತಾನು ಬ್ರಾಹ್ಮಣನೆಂದೇ ತಿಳಿಯದೆ ಬೇಡನೆಂದೇ ಭಾವಿಸಿ ತಲೆ ಹೊಡೆದು ಜೀವಿಸುತ್ತಿದ್ದಾಗ ಸಪ್ತರ್ಷಿಗಳ ನಾರದರ ಉಪದೇಶದಿಂದ ತಾನಾರೆಂದು ತಿಳಿದಾಗ ಅಯ್ಯೋ, ಬೇಡರ ತಂದೆ ತಾಯಿಗಳನ್ನು ಈಗ ಹೇಗೆ ಕೈಬಿಡಲಿ, ಮರೆಯಲಿ ಎಂದು ವಾಲ್ಮೀಕಿ ಅಸಂಬದ್ಧನಾಗಿ ಹಲುಬಿದನೆ. ಕ್ಷತ್ರಿಯನಾಗಿಯೇ ವಸ್ತುತಃ ಹುಟ್ಟಿ ತಪಸ್ಸಿನಿಂದ ಬ್ರಾಹ್ಮಣನಾದ ವಿಶ್ವಾಮಿತ್ರ ಅಯ್ಯೋ, ನನ್ನ ಕ್ಷತ್ರಿಯ ಕುಲಬಂಧುಗಳನ್ನು ಹೇಗೆ ತೊರೆಯಲಿ ಎಂದು ಹಲುಬಿದನೆ. ಉನ್ನತ ಜನ್ಮದವನು ಹೀನಾಯ ಸ್ಥಿತಿಗೋ ದುರಾಚಾರ ಕುಲಕ್ಕೋ ಗಂಟು ಬಿದ್ದು ಬಿಡಲಾರದ ಪಾಶ ಏರ್ಪಟ್ಟರಲ್ಲವೇ ಹಾಗೆ ಹಲುಬುವುದಕ್ಕೆ ಅರ್ಥ? ಕರ್ಣನ ಈ ಮನಸ್ಥಿತಿಯ ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.